ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಇವತ್ತು ಬಹಳ ಬೇಸರದ ವಿಷಯವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಈ ಫೋಟೋ ನೋಡ್ತಾ ಇದ್ದೀರಿ. ಅವರ ಹೆಸರು ಮೂಕಾಂಬಿಕಾ ಅಂತ. ಅವರು ಅಮಾಸೆಬೈಲಿನ ಜಡ್ಡಿನಗದ್ದೆಯ ಜಂಬೆಹಾಡಿ ಸಂಜೀವ ನಾಯ್ಕ ಮತ್ತು ಸರ್ಸಿ ಅನ್ನುವಂಥ ದಂಪತಿಯ ಪುತ್ರಿ. ಅವರ ಹೆಸರು ಮೂಕಾಂಬಿಕಾ ಅಂತ. ಅವರಿಗೆ 23 ವರ್ಷ ವಯಸ್ಸು ಆಗಿತ್ತು. ಮೂಕಾಂಬಿಕಾ ಅವರು ಪೆಟ್ರೋಲ್ ಬಂಕ್ ಒಂದರಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು. ಅವರ ಪಾಳಿ ಮಧ್ಯಾಹ್ನದ ಬಳಿಕ ಇತ್ತು. ಹಾಗಾಗಿ ಅವರು ಮನೆಯ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ರು. ಮಧ್ಯಾಹ್ನದ ನಂತರ ಅವರ ಪಾಳಿ ಇದ್ದಿದ್ದರಿಂದಾಗಿ, ಅವರ ಕೆಲಸ ಇದ್ದಿದ್ದರಿಂದಾಗಿ ಅವರು ಬೆಳಿಗ್ಗೆ ಹುಲ್ಲು ತರಲಿಕ್ಕೆ ಅವರ ಅತ್ತಿಗೆ ಅಶ್ವಿನಿ ಅವರ ಜೊತೆಗೆ ತೋಟಕ್ಕೆ ಹೋಗ್ತಾರೆ. ಮನೆಗೆ ಹಿಂದಿರುಗುವಾಗ ಅಶ್ವಿನಿ ಅವರು ಹುಲ್ಲಿನ ಹೊರೆಯನ್ನು ಹೊತ್ತುಕೊಂಡು ಮನೆಯ ಕಡೆ ಹೊರಡ್ತಾರೆ. ಮೂಕಾಂಬಿಕಾ ತನ್ನ ಅತ್ತಿಗೆಯ ಜೊತೆ ಅವರನ್ನು ಹಿಂಬಾಲಿಸ್ತಾ ಬರ್ತಾರೆ. ಮನೆ ತಲುಪಿದಾಗ ಅಶ್ವಿನಿಯವರು ಹಿಂದಿರುಗಿ ನೋಡಿದಾಗ ಮೂಕಾಂಬಿಕಾ ಜೊತೆಗೆ ಇರಲಿಲ್ಲ. ಅವರನ್ನು ಕರೀತಾನೆ. ಪುನಃ ತೋಟದ ಕಡೆಗೆ ಹೋಗಿ ನೋಡ್ತಾರೆ. ಅಲ್ಲೊಂದು ಅಣೆಕಟ್ಟೆ ಬರುತ್ತೆ. ಅಣೆಕಟ್ಟೆಯ ದಂಡೆಯ ಮೇಲೆ ಹುಲ್ಲು ಕೊಯ್ಯುವಂತಹ ಕತ್ತಿ ಒಂದು ಕಾಣಲಿಕ್ಕೆ ಸಿಗುತ್ತೆ. ಮನೆಯವರು ಓಡೋಡಿ ಬರ್ತಾರೆ. ಅಣೆಕಟ್ಟೆ ಸುತ್ತ ಹುಡುಕ್ತಾರೆ. ಆಗ ಇದೇ 23 ವರ್ಷದ ಮೂಕಾಂಬಿಕಾ ಅವರ ಮೃತದೇಹ ಪತ್ತೆ ಆಗುತ್ತೆ. ಅವತ್ತು ಬಹಳಷ್ಟು ಗಾಳಿ, ಮಳೆ ಎಲ್ಲವೂ ಬರುತ್ತೆ. ತೋಟದಿಂದ ಹುಲ್ಲನ್ನು ತೆಗೆದುಕೊಂಡು ಕಿಂಡಿ ಅಣೆಕಟ್ಟೆಯ ದಂಡೆಯ ಮೇಲೆ ನಡ್ಕೊಂಡು ಬರ್ತಾರೆ. ಅವರು ಜೋರಾಗಿ ಗಾಳಿ ಮಳೆ ಬರ್ತಾ ಇದ್ದುದರಿಂದಾಗಿ ಮೂಕಾಂಬಿಕಾ ಅವರು ಆಕಸ್ಮಿಕವಾಗಿ ಕಾಲು ಜಾರಿ ಕಿಂಡಿ ಅಣೆಕಟ್ಟೆಯ ನೀರಿಗೆ ಬೀಳ್ತಾರೆ. ಆ ಸಂದರ್ಭದಲ್ಲಿ ಅವರು ಮುಳುಗ್ತಾರೆ. ನಂತರ ಮೃತಪಡ್ತಾರೆ. ಇದು ನಡೆದಿರುವಂಥದ್ದು ಮೊನ್ನೆ ಗುರುವಾರ ಅಮಾಸೆಬೈಲು ಗ್ರಾಮದ ಜಡ್ಡಿನಗದ್ದೆಯ ಜಂಬೆಹಾಡಿ ಎಂಬಲ್ಲಿ ಈ ಘಟನೆ ನಡೆದಿದೆ. ಘಟನೆ ನಡೆದಂತಹ ಸ್ಥಳಕ್ಕೆ ತಹಶೀಲ್ದಾರ್ ಪ್ರದೀಪ್ ಕುರ್ಡೇಕರ್ ಅವರು, ಅಮಾಸೆಬೈಲು ಠಾಣೆಯ SI ಅಶೋಕ್ ಕುಮಾರ್ ಅವರು, ಅಮಾಸೆಬೈಲು ಗ್ರಾಮ ಕರ್ಣಿಕರಾಗಿರುವಂಥ ಚಂದ್ರಶೇಖರ ಮೂರ್ತಿ ಅವರು, PDO ಸ್ವಾಮಿನಾಥ್ ಅವರು, ಗ್ರಾಮ ಪಂಚಾಯತ್ ಸದಸ್ಯ ಚಂದ್ರಶೆಟ್ಟಿ ಹಾಗೆ ಸುತ್ತಮುತ್ತಲ ಗ್ರಾಮಸ್ಥರು ಆಗಮಿಸ್ತಾರೆ, ಭೇಟಿಯನ್ನು ನೀಡ್ತಾರೆ. ಮೂಕಾಂಬಿಕಾ ಅವರ ತಾಯಿ ಸರ್ಸಿ ಅವರು ಅಮಾಸೆಬೈಲು ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡಿದ್ದಾರೆ. ಮೂಕಾಂಬಿಕಾ ಅವರ ತಾಯಿ ನೀಡಿದಂಥ ದೂರಿನಂತೆ ಅಮಾಸೆಬೈಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.